ಈ ಬ್ಲಾಗಲ್ಲಿ ನನ್ನ ಮದುವೆ ಯಾವಾಗ ಅಂತ ರಿವೀಲ್ ಆಗುತ್ತೆ. ನಮ್ಮಮ್ಮ ರಿವೀಲ್ ಮಾಡ್ತಿದ್ದಾರೆ. ಅಮ್ಮ ಬಟ್ಟಂಗೆ ಕೊಟ್ಟು ಮದುವೆ ಮಾಡ್ತಾಳೆ. ಬಟ್ ನಾವು ಯಾರು ಗೊತ್ತಾ, ಕಮೆಂಟ್ ಮಾಡಿ ಹೊಸಪೇಟೆ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ಇಡ್ಲಿನ ಮಾಡ್ತಿದ್ದೀನಿ, ಸ್ಪೆಷಲ್ ಇಡ್ಲಿ. ಎಲ್ರಿಗೂ ರವೆ ಇಡ್ಲಿ ತಿಂದು ತಿಂದು ಸ್ವಲ್ಪ ಬೋರ್ ಆಗಿರುತ್ತೆ. ಸೊ ನಾನು ಇವತ್ತು ಅಕ್ಕಿದಲ್ಲಮ್ಮ ಇದು ವೆಜಿಟೇಬಲ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಿದ್ದೀನಿ. ಸೊ ನಾನು ಮಾಡ್ತಿರೋದು ವೆಜಿಟೇಬಲ್ ಇಡ್ಲಿ. ಸೊ ಇದು ಬೀನ್ಸು, ಕೊತ್ತಂಬರಿ, ಕ್ಯಾಪ್ಸಿಕಮ್, ಆಮೇಲೆ ಕ್ಯಾರೆಟು, ಈರುಳ್ಳಿ, ಆಮೇಲೆ ಬಟಾಣಿ, ಹಸಿ ಬಟಾಣಿ ಇದು, ಆಮೇಲೆ ಸ್ವಲ್ಪ ಇದನ್ನು ತಗೊಂಡಿದ್ದೀನಿ ಗೋಡಂಬಿ, ಆಮೇಲೆ ಹಿಟ್ಟಿಗೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಪ್ರೇಟಾಗಿ ಚಟ್ನಿ ಮಾಡೋಕ್ಕೆ ಶೇಂಗಾ ಎಲ್ಲ ಹುರ್ಕೊಂಡಿದ್ದೀನಿ. ಸೊ ಯಾವ ಥರ ಏನು ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಹಿಟ್ಟಿಗೆ ಬಂದ್ಬಿಟ್ಟು ಕಟ್ ಮಾಡಿರೋಂಥ ವೆಜಿಟೇಬಲ್ನೆಲ್ಲ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಕಲರ್ಫುಲ್ ಆಗಿರುತ್ತೆ ಇಡ್ಲಿ ಇವತ್ತು. ಅಮ್ಮೊಂದು ಸ್ಪೂನ್ ಕೊಡು. ಅಮ್ಮನ ಕೇಳಿದ್ರೆ ಸ್ಪೂನ್ ಇಲ್ಲಿರುತ್ತೆ. ಅಷ್ಟು ಸ್ಪೂನಿಂದ ಅಡುಗೆ ಮಾಡಿಬಿಟ್ರೆ ಪಿಂಕಿ ಸ್ಪೂನ್ ಕೇಳ್ದಲ್ಲ ನೀನು, ಚೌಟ್ ಕೊಡು ಅನ್ಬೇಕಿತ್ತು. ಹೌದಿಲ್ಲ? ಮತ್ತೆ ಹಂಗೆ ಅನ್ನೀನು. ಫೈನಲಿ ಸೌಟ್ ಸಿಕ್ತು. ನಮ್ಮ ಅಮ್ಮನ ಕಚಕಚನೇ ಮುಗಿಯಲ್ಲ. ಸೊ ಇವಾಗ ನನ್ನ ಕೈಯಿಂದನೇ ಹಾಕೊಳ್ಳೋದು ಉಪ್ಪು. ನನಗೆ ಮೆಷರ್ಮೆಂಟ್ ಕೈಯಿಂದನೇ ಸಿಗೋದು, ಸ್ಪೂನ್ ಯೂಸ್ ಮಾಡಿದ್ರೆ ನಂಗೆ ಗೊತ್ತೇ ಆಗಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 10 ನಿಮಿಷ ಇದನ್ನು ಹಾಗೆ ಬಿಡಬೇಕು, ನೆನೆ ಇಡಬೇಕು. ಸೊ ಬಿಡೋಣ ಒಂದು 10 ನಿಮಿಷ. ಈಗ ಇಡ್ಲಿಗೆ ಕಾಂಬಿನೇಷನ್ ಚಟ್ನಿ ಮಾಡ್ತಿದ್ದೀನಿ, ಶೇಂಗಾ ಚಟ್ನಿ. ಸೊ ಅದಕ್ಕೆ ಇದು ಹುರಿದಿರೋ ಶೇಂಗಾನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪುಟಾಣಿ, ಉಪ್ಪು, ಆಮೇಲೆ ಖಾರದ ಪುಡಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಈಗ ಹಾಕಿ ಚಟ್ನಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿ ನೆನೆ ಇಡಬೇಕಿತ್ತು. ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಇದು ಗೋಡಂಬಿ ತಗೊಂಡಿದ್ನಲ್ಲ, ಹಿಟ್ಟಿಗೆನೆ ಮಿಕ್ಸ್ ಮಾಡಬೇಕು. ಸೊ ಹಂಗಾಗಿ ಇದಕ್ಕೆ ಒಗ್ಗರಣೆ ಕೊಡ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಜೀರಿಗೆ, ಎಣ್ಣೆ ಕಾದ್ಮೇಲೆ ಆಮೇಲೆ ಗೋಡಂಬಿನ ಹಾಕಬೇಕು. ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನಮ್ಮಮ್ಮ ನನಗೆ ಅಡುಗೆ ಮಾಡೋರಿಗೆ ಬಟ್ಟಂಗೆ ಕೊಟ್ಟು ಮದುವೆ ಮಾಡ್ತಾಳೆ. ಬಟ್ ಜುಟ್ಟು ಹಿಡ್ಕೊಂಡಾಗ ಗೊತ್ತಾಗತ್ತೆ. ಶಾರ್ಟ್ ಕೊಡ್ತಿದ್ದಾರೆ ನಮ್ಮಮ್ಮ. ಅಲ್ಲ, ಎಲ್ಲಾರು ಹಂಗೆ ಹೇಳೇ ಮಾಡ್ಕೊಳೋದು, ನಾವೆಲ್ಲಾ ಮಾಡ್ತೀವಿ ಅಂತ. ಆಮೇಲೆ ತಗೊಂತಾರ ಕೈ. ಅದೇನೆ ಸುಷ್ಮಿತಕ್ಕಗೇನು ರಾಗು ಹೇಳಿದ್ನ, ಹೇಳಿ ಮಾಡ್ಕೊಂಡಿದ್ನಂತ. ಸುಷ್ಮಿತಕ್ಕ ಅಂದ್ರೆ ಪುಣ್ಯ ಮಾಡಾಳ, ನಮ್ಮ ಅಕ್ಕಿ ಸಿಗೋಕ ಮಾಡಿಕ್ತೀವಿ. ಎಲ್ಲರೂ ನಮ್ಮಂಗೆ ಸಿಗ್ತಾರ ನಿಮಗೆ? ಅಲ್ಲ, ಎಲ್ಲಾರು ಪಿಂಕಿನ ಅಡ್ಗೆ ಬಟ್ಟೆ ಕೊಡ್ಬೇಕಲ್ಲ. ಅಡ್ಗೆ ಬಟ್ಟೆ ಕೊಟ್ರೆ ಜುಟ್ಟು ಹಿಡ್ಕಂತ ತಗ. ನಾನು ಅಡ್ಗೆ ಬಟ್ಟೆ ನಾನ ಅಲ್ಲಿ ಮಾಡಿ ಸುಸ್ತಾಗಿ ಬಂದ, ನೀ ಬೊಗ್ಬ ಅಂತಾರ. ಏಯ್ ಬಟ್ಟೇಶ್ ಮಾಡು ಅಂತೀನಿ ನಾನು. ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ. ನಿರ್ಮಲಾ ಮಾಡಿದ ಕೊತ್ತಂಬರಿ ಚಟ್ನಿ. ಕೊತ್ತಂಬರಿ ಹಾಕಕ್ ಬರೋದಿಲ್ಲ ಏನು ಚಟ್ನಿಗೆ? ಹಾಕಿನಿ, ಅದಕ್ಕೆ ಹಾಕಿದ್ದೆ. ಮತ್ತೆ ಸ್ವಲ್ಪ ಮೇಲ್ಗಡೆ ಉದುರ್ಸಕ್ ಬಿಟ್ಟಿದ್ದೆ. ಸೊ ಇವಾಗ ಅದು ನೆನಿಲಿ. ಸೊ ಈ ಬ್ಲಾಗಲ್ಲಿ ನನ್ನ ಮದುವೆ ಯಾವಾಗ ಅಂತ ರಿವೀಲ್ ಆಗುತ್ತೆ. ನಮ್ಮಮ್ಮ ರಿವೀಲ್ ಮಾಡ್ತಿದ್ದಾರೆ. ಅಮ್ಮ ಹೇಳಮ್ಮ, ಹೇಳ್ಬಿಡಮ್ಮ ನಿನ್ನಿಂದಾನೆ. ಮದ್ವೆ ಹೇಳ್ಬಿಡುತ್ತೆ. ಎದ್ದಾಳಮ್ಮ ನೀನು, ಹೇಳು. ಮಾಡಲ್ಲ ಗೈಸ್, ಹಾಕಿ ಮದ್ವಿನ ಹಾಕಿ. ಕೆಮೇಶ್ ನಮ್ಮ ಎತ್ತನ ಕೆಮ್ಮ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಕೆಮೇಶ್ ಸೊ ಈಗ ಚಟ್ನಿ ರೆಡಿ ಆಯಿತು. ಮತ್ತೆ ಸ್ವಲ್ಪ ಹಿಟ್ಟು ನೆನಿಲಿ ಅಂತ ಅಂದ್ಬಿಟ್ಟು ಈಗ ಮಾಡಕ್ ಪಾತ್ರೆ ಬೇಕಲ್ವಾ. ಸೊ ನಮ್ಮ ಮನೇಲಿ ಹಳೇದಾಗೋಗ್ಬಿಟ್ಟಿತ್ತು ಆಲ್ರೆಡಿ ಪಾತ್ರೆ. ನಮ್ಮ ಅಮ್ಮಂದು ಅದೇ ನಮ್ಮನೆ ಅಂದ್ರೆ ನಿಮ್ಮ ಮನೇಲಿ. ಓಕೆ, ನಮ್ಮ ಪಿಂಕಿ ಅವಾಗಲೇ ಆಲ್ರೆಡಿ ನಮ್ಮನೆ ನಿಮ್ಮನೆ ಅಂತ ಡಿವೈಡ್ ಮಾಡತ್ತಾಳ. ಸೊ ಇವಾಗ ಇಡ್ಲಿ ಪಾತ್ರೆ ಹಳೇದಾಗೋಗಿತ್ತು. ಸೊ ಹೊಸದು ಪರ್ಚೇಸ್ ಮಾಡಿದ್ದೀವಿ.
ತುಂಬ ಚೆನ್ನಾಗಿ ಬರುತ್ತಂತೆ ಅದರಲ್ಲಿ ಇಡ್ಲಿ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಯಾವ ಕಂಪ್ನಿ ಏನು ಅಂತ ನಾನು ತೋರಿಸ್ತೀನಿ. ರಜಿತ್ ಆಲ್ರೆಡಿ ಇಟ್ಕೊಂಡು ರೆಡಿ ಆಗೋದು, ಇಲ್ಲಿ ಹೊಟ್ಟೆ ಹಸಿತೈತೆ ಅಂತ ಕ್ಲೀನಾಗಿ ಗೊತ್ತಾಗ್ತದೆ. ಹೊಟ್ಟೆ ಹಸ್ವಾಗ್ಬಿಟ್ಟೆ, ಬ್ಲಾಗ್ಗೋಸ್ಕರ ಲೇಟ್ ಆಯಿತು. ಸೊ ಇದೇ ಇಂಡಸ್ ವ್ಯಾಲಿ ಅವ್ರದ್ದು ಪಾತ್ರೆ ತರಿಸಿರೋದು, ಇಡ್ಲಿ ಪಾತ್ರೆ ತರಿಸಿರೋದು. ಸೊ ಹೇಗೆ ಬರುತ್ತೆ ಇಡ್ಲಿ ಅಂತೇಳಿ ನೋಡೋಣ. ಸೊ ಇದನ್ನು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಬೇಕು, ಬನ್ನಿ. ಇಂಡಸ್ ವ್ಯಾಲಿಲಿ ನ್ಯೂ ಇಯರ್ ಸೇಲ್ ನಡೀತಾ ಇದೆ. ಗೆಟ್ ಅಪ್ ಟು 50% ಆಫ್ ಪ್ಲಸ್ ಫ್ಲ್ಯಾಟ್ 12% ಆಫ್ ನಡೀತಾ ಇದೆ. ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಟೈಪ್ಸ್ ಇಡ್ಲಿ ಮಾಡ್ಬೋದು ಅಂತೇಳಿ ಕೊಟ್ಟಾರೆ ನೋಡಿ. ಮೋದಕ್, ಮೋಮೋಸ್, ಸೂಜಿ ಇಡ್ಲಿ, ಚಾಕೋ ಇಡ್ಲಿ, ಬೀಟ್ರೂಟ್ ಇಡ್ಲಿ, ಡೋಕ್ಲಾ ಅಂದರೆ ಓಟ್ಸ್ ನಂದ್ ಇಡ್ಲಿ. ಸೊ ಇದನ್ನ ಓಪನ್ ಮಾಡೋಣ. ಕರೆಂಟಿನಲ್ಲಿ ಅದಕ್ಕೂ ಯೂಸ್ ಮಾಡ್ಬೋದು ಇದನ್ನ. ಕ್ವಾಲಿಟಿ ಚೆನ್ನಾಗಿದೆ. 1 2 3 4 5 6 7 7 + 7 14 ಇಡ್ಲಿ ಒಂದೇ ಸರಿ ಬೇಯಿಸ್ಬೋದು. ನಮ್ಮಮ್ಮ ಒಬ್ಬಕ್ಕಿಗೆ ಸಾಕು 14 ಇಡ್ಲಿ ಒಂದೇ ಸರಿ. ಆಂಟಿಗೆ ಇಡ್ಲಿ ಅಂದ್ರೆ ಸೊ ಒಟ್ಟಿಗೆ 14 ಇಡ್ಲಿ ಮಾಡ್ಬೋದು. ಕೆಳಗಡೆ ನೋಡಿ, ಇಲ್ಬಾ ತೋರಿಸ್ತೀನಿ. ಕೆಳಗಡೆ ನೀರು ಹಾಕಿ ಏನಾದರೂ ವೆಜಿಟೇಬಲ್ ಕೂಡ ಬೇಯಿಸ್ಕೋಬೋದು ಇದರಲ್ಲಿ. ಚೆನ್ನಾಗಿದೆ. ಅಡಿಗೆ ಇಡ್ಲಿ ಕುದಿತಿರ್ತಾವ ಮೇಲೆ ಕೆಳಗೆ ಇರುತ್ತೆ, ಮೇಲ್ಗಡೆ ಇಡ್ಲಿ ಆಗುತ್ತೆ. ಹಾಂ, ರೆಡಿ ಆಯಿತು. ಆಲ್ರೆಡಿ ಹಿಟ್ಟೆಲ್ಲ ಕಲಸಿಟ್ಟಿದೆ, ಚಟ್ನಿ ರೆಡಿ ಆಗಿದೆ. ಈಗ ಇಡ್ಲಿ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇದು. ಬನ್ನಿ. ಸೊ ನೀವು ನೋಡ್ತಿರ್ಬೋದು ಇಂಡಸ್ ವ್ಯಾಲಿ ಅವರ ಈ ಒಂದು ಇಡ್ಲಿ ಪಾಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಪ್ರಾಡಕ್ಟ್ ನೀವು ಕೂಡ ಏನಾದರೂ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಒಂದು ಈ ಕೂಪನ್ ಕೋಡ್ ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟ್ನ ನೀವು ಒಳ್ಳೆ ಡಿಸ್ಕೌಂಟಲ್ಲಿ ಬೈ ಮಾಡ್ಕೋಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ಅವರ ಒಂದು ವೆಬ್ಸೈಟ್ ಲಿಂಕ್ ಆಗಿರ್ಬೋದು ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಲೇಟ್ ಆಯಿತು, ಬನ್ನಿ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಇಷ್ಟ ಹಾಕೊಂಡ್ರೆ ಸಾಕು. ಸೊ ಈಗ ಒಲೆ ಮೇಲೆ ಇಡ್ತಿದ್ದೀನಿ. ಸೊ ಇದಕ್ಕೆ ಇವಾಗ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ಇಡ್ಲಿ ಪ್ಲೇಟ್ಗೆ. ಆಯಿಲ್ ಅಪ್ಲೈ ಮಾಡಿರೋದವ್ರೆ, ಆಯಿಲ್ ಅಪ್ಲೈ ಮಾಡಿ. ಇಡ್ತಿದ್ದೀನಿ. ನೀರು ಆಲ್ಮೋಸ್ಟ್ ಒಂದು ಸ್ವಲ್ಪ ಕುದ್ದಿದೆ. ನಾನು ಬ್ಲಾಗ್ ಮಾಡಿದ್ರೆ ನಿನ್ನ ಎಷ್ಟು ಉರ್ಸ್ತೀನಿ ಗೊತ್ತಾ ನಾನು ನಿನ್ನ. ಏನು ಹೇಳು, ಏನು ಮಾಡ್ತಿ? ಕ್ಯಾಮ್ರಕ್ಕೋಸ್ಕರ ಏನು ನಾನು ಉರ್ಸಲ್ಲ. ಅದ ನೀನು ಹೇಳ್ರದ, ನಾನು ವೀಡಿಯೋ ಮಾಡೋಕ್ಕೋಸ್ಕರ ಅಮ್ಮನ ಉರ್ಸ್ನ. ನ್ಯಾಚುರಲಾಗಿ ನಮ್ಮ ಅಮ್ಮನ ಹೆಂಗೆ ಉರ್ಸ್ನಂದ್ರೆ, ನಮ್ಮಮ್ಮ ಕೊತ್ತಂಬರಿ ಗಿಡಕ್ಕೆ ನೇಳು ಹಾಕೊಳ್ಳೋದಂದೆ ಬಾಕಿ ಯಾರು ಉರ್ಸ್ತ ಇನ್ನೊಂದು ಪಾತ್ರೆಗೂ ಇನ್ನೊಂದು ಪ್ಲೇಟ್ಗೂ ಹಾಕ್ತೆ. ಅದನ್ನು ಇಡ್ತಿದ್ದೀನಿ. ಗೊತ್ತಾ ನಿನಗೆ? ಅದೇ ನಾವು ಯಾರು ಗೊತ್ತಾ? ಯಾರು ಯಾರು? ನೀವು ನೀವೇ, ಇಲ್ಲಿ ನಾವು ನಾವೇ. ಹೊಸದಾಗಿ ಕಡಕ್ ರೊಟ್ಟಿ ಖಾರ ಚಟ್ನಿ ಬೆಳೆದ ವಂಶ ನಮ್ದು. ಓ ರಾಜ ಹೆತ್ತದವಳು, ರಾಜವಂಶದವಳು. ಸುಂದರಮ್ಮ ಬರೇ. ಸೊ ಈಗ ನೆಕ್ಸ್ಟ್ ಎಲ್ಲ ಹಾಕಾಯಿತು, 2 ಪ್ಲೇಟ್ಗೆ ಹಾಕಿದ್ದೀನಿ. ಸೊ ಈಗ ಕ್ಲೋಸ್ ಮಾಡೋದು, ಜಸ್ಟ್ ಇಡೋದಷ್ಟೇ. ಎಷ್ಟು ಅದು ಕುದಿಲಿ ಅಲ್ಲಿವರೆಗೂ ನಮ್ಮ ಅಮ್ಮನ ಒಂಚೂರು ಮಾತಾಡ್ಸ್ಕೊಂಡು ಬರೋಣ. ಏನಂದಲ್ಲ ರಾಜವಂಶ ಅಂದಲ್ಲ, ಇಲ್ಲ ಕಟ್ ಮಾಡಲ್ಲ ನಾನು ಹೇಳು. ನೀನು ನಿಮ್ಮೂರ ಬಗ್ಗೆ ಮಾತಾಡಿಯಲ್ಲ, ನಮ್ಮೂರ ಬಗ್ಗೆನೂ ಹೇಳ್ಬೇಕು. ಈಗ ನೀನು ಹೇಳು ನಿಮ್ಮೂರ ಬಗ್ಗೆ ನೀನು ಹೇಳು, ನಾನೇ ಕೇಳಿ. ಹೇಳು 30 ವರ್ಷ ಸಂಸಾರ ಮಾಡಿ ನಮ್ಮೂರಲ್ಲಿ ನೀನು ನಮ್ಮೂರ ಬಗ್ಗೆ ಹೋಗಲೇ ಕಮೆಂಟ್ ಮಾಡಿ. ಹೊಸಪೇಟೆ ಗೈಸ್ ಬೈರಿ ಅವ್ರಿಗೆಲ್ಲ. ಮತ್ತೆ ನಮ್ಮೂರ ಬಗ್ಗೆ ಮಾತಾಡು ನಮ್ಮೂರ ಬಗ್ಗೆ. ನನ್ನ ತವ್ರ ಮನೆ. ಹೌದು, ಆಯ್ತು ಬಿಡಪ್ಪ, ನೀವು ಹುಬ್ಳಿ ಅವರು. ನಾವು ಬಿಟ್ಕೊಡಲ್ಲ. ಹೌದಾ? ತವ್ರ ಮನೆ ಗಂಡನ ಮನೆ ಜೊತೆಗೆ ನಮ್ಮ ಅಪ್ಪಗೆ 2 ಹೆಂಡ್ರು ಗೊತ್ತಾ? 12 ಜನ ಮಕ್ಕಳು ನಾವು ನಮ್ಮ ಅಪ್ಪಗ.
ಇವತ್ತಿಗೂ ನಮ್ಮಮ್ಮ ನಾನು ನಂದು ಅನ್ನೋದು ಬಿಟ್ಕೊಟ್ಟಿಲ್ಲ. ನಮ್ಮಮ್ಮನ ರಕ್ತದಾಗ ಬಂದ್ರ ನಾನು ಅಷ್ಟೇ ಸಾಯವರೆಗೂ ಮಣ್ಣಾಗ ಗಂಡನ ಮನೆಗೆ ತೋರಿಸ್ಬೇಕಿದ್ರೆ ನಿರ್ಮಲಾ ಡಿ ಅಂತ ಯಾಕೆ ಇಟ್ಕೊಂಡೆ? ಸುಧಾ, ಸಾರಿ ಸುಧಾ ಅವ್ರೆ, ನಿರ್ಮಲಾ ಅಂತ ಯಾವಕ್ಕೂ ಇಟ್ಕೊಂಡಿದ್ದೀರಾ? ಕಿತ್ತಾಕ್ಸಿದ್ರೆ ತಿಂಗಳು ಬರೋ 2,000 ರೂಪಾಯಿ ಕಟ್ಟಾಗ್ತದೆ. ಅದೇ ಸಿದ್ದರಾಮಯ್ಯಂಗೆ ಹೋಗಿ ಹೇಳ್ಬಿಡ್ತೀನಿ ನಮ್ಮ ಅಮ್ಮಂಗೆ ಹಾಕ್ಬಿಡಿ ದುಡ್ಡು. ಬರೋ ರೇಷನ್ ಅಕ್ಕಿ ಎಲ್ಲ ಕಟ್ಟಾಗ್ತದೆ ನೋಡು. ಆಮೇಲೆ ಯೋಚನೆ ಮಾಡೋದು ಕಟ್ಟಾಗಿ ಬಿಡು. ಆದ್ರ ನಾವೇನು ಅದನ್ನ ತಿಂದು ಬೆಳೆದಿಲ್ಲ. ನೀವು ಹೊಲ್ದಾಗಿನ ತಿಂದು ಬೆಳೆದಿರಿ? ಹೊಲ್ದಾಗಿನ ತಿಂದಲ್ಲ, ಇಲ್ಲ ನಮ್ಮ ಅಪ್ಪ ತಂದಾಕಿ ತಂದು. ನನ್ನ ಮಗ ನಾನು ರಾಜವಲಿ. ನಿಮ್ ಮಗಂದ ಇನ್ಶಿಯಲ್ ಡಿ ಆಗ್ಲಿ ನಾಟ್ ಕೆ. ಆಗ್ಲಾಗ್ಲಿ ಹುಟ್ಟಿ ಬೆಳೆದಿರೋದಲ್ಲಿ ಕೆ ಇಂದ ಡಿ ಬಂದಿರೋದು. ಸೇರಿ ಕೆ ಅದೇ ಇಷ್ಟು ಬೇಗ ಇಡ್ಲಿ ಆಗತ್ತಂತ ನಂಗೆ ಗೊತ್ತಿರಲಿಲ್ಲ. ಇಷ್ಟು ಬೇಗ ಆಯ್ತು ಗೊತ್ತಾ? 10 ನಿಮಿಷನೂ ಇಡ್ಲಿಲ್ಲಲ್ಲ. 10 ನಿಮಿಷನೂ ಆಗಿಲ್ಲ. ಸೊ ಆಲ್ರೆಡಿ ಬೆಂದಿದೆ. ಘಮ ಘಮವಾದ ಇಡ್ಲಿ. ಇಡ್ಲಿನ ತೆಗಿತಿದ್ದೀನಿ. ಎಷ್ಟು ಸಾಫ್ಟ್ ಆಗಿದೆ. ವಾವ್. ಫಸ್ಟ್ ಯಾರಿಗೆ ತಿನ್ಸೋಣ? ನಮ್ಮ ಪಿಂಕಿಗೆ ತಿನ್ಸೋಣ. ಪಿಂಕಿ ಚೆನ್ನಾಗಾಗೈತಾ? ಬರೋ ಇಡ್ಲಿನ ತಿನ್ಬೋದು. ಹೌದಾ? ನಾನು ತಿಂದ್ಬಿಡ್ತೀನಿ. ನಮ್ಮಮ್ಮನ ತೊಳೆಯೋದು ಮಾತ್ರ ಇವತ್ತು ಮುಗಿಯಲ್ಲ. ನಮ್ಮಮ್ಮಂಗೆ ವಯಸ್ಸಾಯ್ತು. ನಮ್ಮಮ್ಮಂಗೆ ಏನಂದ್ರೆ ಒಂದು ವಾರ ಒಳಗಡೆ ಹಾಕಿರೋ ಬಟಾಣಿ ಬೇಯಲ್ಲ ಅಂತಂತಿದ್ರು. ಎಷ್ಟು ನೀಟಾಗಿ ಬೇಯಿದೆ. ಫಸ್ಟು ಟೇಸ್ಟ್ ಮಾಡೋಕೆ ಮನೆಗೆ ಎಲ್ಲರಿಗೂ ಕೊಡೋಣ, ಹೊಟ್ಟೆಸ್ಕೊಂಬಿಟ್ಟದಲ್ಲಿ. ಸೊ ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ರಂಜಿತಾ ಕಾಣಿಸ್ಕೊತಿರೋದು. ಹಾಯ್ ಗಾಯ್ಸ್. ಫಸ್ಟ್ ಟೈಮ್? ಹಾಂ ಫಸ್ಟ್ ಟೈಮ್. ಸೊ ಈಗ ಫಸ್ಟ್ ಟೇಸ್ಟ್ ಮಾಡೋಕೆ ರಂಜಿತಾಗೆ ಕೊಡ್ತಿದ್ದೀನಿ. ವೆಜಿಟೇಬಲ್ ಇಡ್ಲಿ. ಥ್ಯಾಂಕ್ ಯು. ಚೆನ್ನಾಯ್ತಾ? ಥ್ಯಾಂಕ್ ಯು ರಾಧಾ. ನೆಕ್ಸ್ಟು ಸುಷ್ಮಿತಕ್ಕಂಗೆ ಕೊಡ್ತಿದ್ದೀನಿ ಟೇಸ್ಟ್ ಮಾಡೋಕ್ಕೆ. ಏ ಕೆಮೇಶ್ ಬರೀ ವೆಜಿಟೇಬಲ್ ಇಡ್ಲಿ. ಆ್ಯಕ್ಚುಲಿ ನಮ್ಮ ರಾಧಾ ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾಳೆ. ನನಗೆ ಇಡ್ಲಿ ಮಾಡೋಕ್ಕೆ ಬರಲ್ಲ ಗೈಸ್, ಅದಕ್ಕೆ ಅವಳ ಹತ್ರನೇ ಮಾಡಿಸಿದ್ವಿ ಇವತ್ತು. ಆಮೇಲೆ ಬಸ್ರಿ ಅನ್ಸಿದ್ರೆ ಅಡುಗೆ ಮಾಡಿಸ್ತೀರಾ ಅಂತ ಬೈಬೇಡಿ. ಸೂಪರ್. ಚೆನ್ನಾಗಿತ್ತಾ? ಅದು ನಮ್ಮ ಮನೆಗೆ ಹೊಸ ಇಡ್ಲಿ ಪಾತ್ರೆ ತರಿಸ್ಕೊಟ್ಟಿದ್ದೆ. ಚೆನ್ನಾಗಿದೆ. ಚೆನ್ನಾಯ್ತಾ? ಸೂಪರ್. ಇನ್ನೊಂದೆರಡು ಇಷ್ಟೊಂದು ಹಾಕಿದ್ಯಾ? Only 3 is fine. ಚೆನ್ನಾಗೈತೆ ಅಂದ್ಬಿಡಿ ಇವತ್ತೊಂದಿನ. ಬಲ್ಲಿನಂತೂ ತಿನ್ನಿಸಿ ನೋಡಿ ಟೇಸ್ಟ್ ಮಾಡಿದ್ದಾಯ್ತು. ಚೆನ್ನಾಗೈತೆ. ನಮ್ಮಪ್ಪ ವೆಜ್ ಪ್ರಿಯ. ಚೆನ್ನಾಗೈತೇನಪ್ಪ ಇಡ್ಲಿ? ಯಾವಾಗಲೂ ಬರೀ ರವೆ ಇಡ್ಲಿ ಮಾಡ್ಕೊಡ್ತಿದ್ಲ ಮಮ್ಮ, ಇವತ್ತು ವೆಜಿಟೇಬಲ್ ಹಾಕಿ ಮಾಡಿದ್ದು. ಚೆನ್ನಾಗಾಯ್ತಾ? ಹೆಂಗಾಗೈತೆ? ನನಗೆ ಯಾಕೆ ದೋಸೆ? ನಾನು ಇಡ್ಲಿ ತಿಂತೀನಿ. ತಿನ್ನು. ಸೂಪರ್. ಮಕ್ಕಳು ಯಾರೆಲ್ಲ ಹೆಲ್ದಿ ತಿನ್ನಲ್ಲ ಅಂತೀರ, ದಯವಿಟ್ಟು ಈ ಥರ ಮಾಡಿ 200% ತಿಂತಾರೆ. ಯಾಕಂದರೆ ಇದರಲ್ಲಿ ಮೆಣಸಿನ್ಕಾಯಿ ಏನು ಡಿಸ್ಟರ್ಬ್ ಮಾಡಲ್ಲ, ವೆಜಿಟೇಬಲ್ ಅಷ್ಟೇ. ಸೊ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳು. ಡ್ರೆಸ್ಸ ಈಗ ಹಾಕ್ತೀನಿ. ಇಡ್ಲಿ ಹೆಂಗಾಗಿತ್ತು ಹೇಳಿ? ಚೆನ್ನಾಗಿತ್ತು, ನ್ಯಾಚುರಲ್ ಆಗಿತ್ತಾ? ಹಾಂ. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗುಡ್ ಯೋನ್. ಬಾಯ್ ಬಾಯ್.